ಸೊ ಹಾಯ್ ಹಲೋ ಎಲ್ಲಿ ನಮಸ್ಕಾರ, ನಾನು ಅಭಿಷೇಕ್ ಅಂಡ್ ನನ್ನ ಜೊತೆ ಇರೋದು ಹೊಸ ಮಹೇಂದ್ರ ಉಡೋ ಅನ್ನೋ ಒಂದು ಎಲೆಕ್ಟ್ರಿಕ್ ಆಟೋ. ಸೊ ಆಕ್ಚುಲಿ ನಮ್ಮ ಟೀಮಿಂದ ಮುಂಬೈಗೆ ಹೋಗಿದ್ವಿ, ಇದು ಲಾಂಚ್ಗೆ ಹೋಗಿದ್ವಿ ಅಂಡ್ ಅಲ್ಲಿ ಹೋದಾಗ ಆಕ್ಚುಲಿ ನಂಗೆ ಹೋಗೋಕ್ಕಾಗಿರ್ಲಿಲ್ಲ. ಸೊ ನಾನು ನಿಮ್ಗೆ ಹೇಳಿದ್ದೆ ಆದಷ್ಟು ಬೇಗ ಇದು ನಮ್ಮ ಕೈಗೆ ಸಿಕ್ಕಿದ್ರೆ ಆದಷ್ಟು ಬೇಗ ಇದ್ರ ವಿಡಿಯೋ ಮಾಡ್ತೀವಿ ಅಂತ. ಅಂಡ್ ಇದು ಹೊಸ ಮಹೇಂದ್ರದ್ದು ಫ್ಯೂಚರಿಸ್ಟಿಕ್ ಆಗಿರುವಂತ ಒಂದು ಆಟೋ ಅಂತ ಹೇಳ್ಬೋದು. ಸೊ ಇದ್ರ ಹೆಸರು ಉಡೋ ಅಂತ. ಉಡೋ ಅಂದ್ರೆ ಹಿಂದಿಲಿ ಹಾರೋದು ಅಂತ. ಸೊ ಮೀನ್ ಇದನ್ನ ಬೇಕಾದ್ರೆ ಆಟೋಗಳ ಒಂದು ಏರೋಪ್ಲೇನ್ ಅಂತ ಬೇಕಾದ್ರೆ ಕರಿಬಹುದು. ಯಾಕೆ ಕರೀತಾರೆ ಅಂದ್ರೆ ಆಟೋ ಸಿಕ್ಕಾಪಟ್ಟೆ ಫ್ಯೂಚರಿಸ್ಟಿಕ್ ಆಗಿದೆ. ನಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಸಿಗುತ್ತೆ ಅಂಡ್ 200 ಕಿಲೋಮೀಟರ್ ರೇಂಜ್ ಕೂಡ ಕೊಡುತ್ತೆ ಇದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಆಟೋದು ನೀಟ್ ಆಗಿರುವಂತಹ ಒಂದು ವಾಕರ್ ಅಂಡ್ ವಿಡಿಯೋ ತಗೊಳ್ಳೋಣ ಅಂಡ್ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರಂಟ್ ಅಲ್ಲಿ ನೋಡುವಾಗ ನಮಗೆ ತುಂಬಾ ವೈಡ್ ಆಗಿರುವಂತಹ ಒಂದು ವಿಂಡ್ಶೀಲ್ಡ್ ಬರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಪೆರಿಫೆರಲ್ ವ್ಯೂ ಏನಿದೆ ಅದು ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಷ್ಟು ಅಗಲವಾಗಿರುವಂತಹ ಒಂದು ವಿಂಡ್ಶೀಲ್ಡ್ ನಾವು ಆಕ್ಚುಲಿ ಯೂಶಲಿ ಒಂದು ಆಟೋದಲ್ಲಿ ನಾವು ನೋಡೋಕೆ ಸಿಗಲ್ಲ. ಅದು ಇದ್ರ ಮೇನ್ ಆಗಿರುವಂತಹ ಹೈಲೈಟ್ ಮುಂದ್ಗಡೆಯಿಂದ. ಅಂಡ್ ಇದೊಂದು ರೀತಿ ಎಡ್ಜಿ ಆಗಿ ಒಂಥರ ಬಾಕ್ಸಿ ಶೇಪ್ ಅಲ್ಲಿ ಇದೆ. ನಮಗೆ ಈ ರೀತಿ ಆದಂತಹ ಒಂದು ಕಟ್ಸ್ ನಾವು ಇದ್ರಲ್ಲಿ ನೋಡಬಹುದು. ಅಂಡ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ 12 ಇಂಚಿನ ವೀಲ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಫ್ರಂಟ್ ಅಲ್ಲಿ ನಮಗೆ ಒಂದು ವೈಪರ್ ಕೂಡ ಸಿಗ್ತಾ ಇದೆ. ಸೊ ನಾವೀಗ ಇತ್ತೀಚೆಗೆ ನೋಡುವಂತಹ ಬೇರೆ ಆಟೋಗಳೆಲ್ಲ ಏನಿದೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿರುವಂತ ಡಿಸೈನ್ ಇದೆ ಅಂತ ಹೇಳ್ಬೋದು. ಮೇಲೆ ತುಂಬಾ ದೊಡ್ಡದಾಗಿರುವಂತ ಒಂದು ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ಸ್ ನಮ್ಗೆ ಇದ್ರಲ್ಲಿ ಬರ್ತಾ ಇದೆ. ಅಂಡ್ ಮಹೇಂದ್ರ ಲೋಗೋ ನಮ್ಗೆ ಇಲ್ಲಿದೆ. ಸೊ ಯೂಶಲಿ ಮಹೇಂದ್ರ ಲೋಗೋ ನೀವು ನೋಡಿರ್ತೀರಿ, ಕಾರ್ಗಳೆಲ್ಲ ಬೇರೆ ತರ ಇರುತ್ತೆ, ಇವಿ ಕಾರ್ಗಳಲ್ಲೂ ಬೇರೆ ತರ ಇರುತ್ತೆ. ಅಂಡ್ ಇದ್ರಲ್ಲಿ ನಮಗೆ ಅವರ ಹಳೆಯ ಒಂದು ಲೋಗೋನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಉಡೋ ಅನ್ನೋಂಥ ಒಂದು ಹೆಸರು ಆಕ್ಚುಲಿ ಇಲ್ಲಿ ಇದು ನಂಬರ್ ಪ್ಲೇಟಿಗೆ ಅಂತ ಇಟ್ಟಿರೋದು. ಇಲ್ಲಿ ನಮಗೆ ಉಡೋ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಕೂಡ ಬರ್ತಾ ಇದೆ. ಅಂಡ್ ಟೋಟಲಿ ನಮಗೆ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, ಒಂದು ಬೇಸ್ ಮತ್ತೆ ಇನ್ನೊಂದು ವೇರಿಯಂಟ್ ಬರುತ್ತೆ. ಸೊ ಅದ್ರಲ್ಲಿ ನಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ಇನ್ನು ಈ ಒಂದು ಆಟೋದು ಹಿಂದ್ಗಡೆ ಹೋಗೋಣ. ಆಕ್ಚುಲಿ ಹಿಂದ್ಗಡೆ ನಿಮಗೆ ನಾನು ಪಾರ್ಕಿಂಗ್ ಕ್ಯಾಮ್ರಾ ತೋರಿಸಬೇಕು. ಇದು ಈ ಒಂದು ಆಟೋದ ಕೀ. ಅಂಡ್ ಇಲ್ಲಿ ಯೂಶಲಿ ನಮಗೆ ಆಟೋದಲ್ಲಿ ಬೂಟ್ ಸ್ಪೇಸ್ ಎಲ್ಲ ಸಿಗಲ್ಲ, ನಮಗೆ ದೊಡ್ಡ ಒಂದು ಆಪೆ ರಿಕ್ಷಾಗಳೆಲ್ಲ ಸಿಗ್ತಾ ಇತ್ತು. ಬಟ್ ಇದರಲ್ಲಿ ನಾವ್ ಇದನ್ನ ಜಸ್ಟ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಸಣ್ಣದಾಗಿರುವಂತ ಬೂಟ್ ಸ್ಪೇಸ್ ಸಿಗುತ್ತೆ. ಇದ್ರಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಒಂದು ಸ್ಪೇರ್ ವೀಲ್ ನ ಇಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಮ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಇಡಬಹುದು. ಸೊ ನಾನು ನಿಮ್ಮನ್ನ ಹಿಂದೆ ಕರ್ಕೊಂಡ್ ಬಂದಿರೋದು ಇದು ತೋರ್ಸೋದಕ್ಕೆಲ್ಲ. ಆಕ್ಚುಲಿ ನಾನು ನಿಮಗೆ ತೋರಿಸಬೇಕಾದಂತ ವಿಷಯ ಏನಂದ್ರೆ ಇದು. ಸೊ ಆಕ್ಚುಲಿ ಇವಾಗ ನಮಗೆ ಒಂದು ಆಟೋ ರಿಕ್ಷಾದಲ್ಲೂ ಅದೊಂದು ಆಟೋದಲ್ಲೂ ಕೂಡ ನಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇದು ಆಕ್ಚುಲಿ ನಮ್ಗೆ ಏನಂದ್ರೆ ಸಿಟಿಗಳಲ್ಲಿ ತುಂಬಾ ಟೈಟ್ ಟ್ರಾಫಿಕ್ ಅಲ್ಲೆಲ್ಲ ನಮಗೆ ಗಾಡಿಗಳನ್ನ ರಿವರ್ಸ್ ಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಇದರ ಮೇನ್ ಆಗಿರುತ್ತೆ ವಿಷಯ. ಬಟ್ ಮಹೇಂದ್ರ ಒಂದು ಲೋಗೋ ಇಲ್ಲಿ ಇಟ್ಟಿದ್ದಾರೆ. ಅಂಡ್ ಯೂಶಲಿ ನಮಗೆ ಪ್ಲಾಸ್ಟಿಕ್ ನ ಒಂದು ಬಾಡಿ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ಹಿಂದ್ಗಡೆನೂ ಕೂಡ ಅಷ್ಟೇ ನಿಮ್ಗೆ ಒಂದು ವ್ಯೂ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ದೊಡ್ಡದಾಗಿರುವಂತ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತ ಒಂದು ಇದನ್ನ ಕೂಡ ಇಟ್ಟಿದ್ದಾರೆ. ಇದು ನಮ್ಗೆ ಈ ಒಂದು ಆಟೋದಲ್ಲಿ ಮೇನ್ ಆಗಿ ಸಿಗುವಂತ. ಸೊ ಇನ್ನು ಈ ಒಂದು ಆಟೋ ಒಳಗಡೆ ಬಂದಾಗ ನಮ್ಗೆ ಆಕ್ಚುಲಿ ತುಂಬಾ ಸ್ಪೇಷಿಯಸ್ ಅಂತ ಅನ್ಸುತ್ತೆ. ಅಂಡ್ ನೋಡುವಾಗ್ಲೂ ಕೂಡ ಅಷ್ಟೇ ನಮ್ಗೆ ತುಂಬಾ ವೈಡ್ ಆಗಿರುವಂತ ಒಂದು ವಿಂಡ್ಶೀಲ್ಡ್ ನಾನು ಅವಾಗಲೇ ಹೇಳಿದ್ದೀನಿ. ಸೊ ನಾವು ಇದನ್ನ ರೈಡ್ ಮಾಡುವಾಗಲೇ ನಮಗೆ ಆ ಒಂದು ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಆಟೋದಲ್ಲಿರುವಂತ ಮೇನ್ ಆಗಿರುವಂತ ವಿಷಯಗಳೇನು ಅಂದ್ರೆ ನಮಗೆ ಆಕ್ಚುಲಿ ಕಾರಲ್ಲಿ ಸಿಗುವಂತ ಫೀಚರ್ಸ್ ಎಲ್ಲ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು, ಹಿಲ್ ಹೋಲ್ಡ್ ಅಸಿಸ್ಟ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ನಮಗೆ 200 ಕಿಲೋಮೀಟರ್ ರೇಂಜ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಅದಕ್ಕೆ ಬೇಕಾದಂತ ಡಿಸ್ಪ್ಲೇನ ಇಲ್ಲಿ ಇಟ್ಟಿದ್ದಾರೆ. ಈ ವೇರಿಯಂಟ್ ಅಲ್ಲಿ ಇಲ್ಲ, ನೆಕ್ಸ್ಟ್ ವೇರಿಯಂಟ್ ಅಲ್ಲಿ ಆಕ್ಚುಲಿ ನಮಗೆ ಆ ಒಂದು ಡಿಸ್ಪ್ಲೇನ ಕೂಡ ಇದ್ರಲ್ಲಿ ಇಟ್ಟಿದ್ದಾರೆ. ಅಂಡ್ ಇದು ತುಂಬಾ ಆಕ್ಸೆಸರೀಸ್ ಕೂಡ ಅವ್ರು ಕೊಡ್ತಾರೆ. ನಿಮಗೆ ಬೇಕಾದಂತಹ ಒಂದು ಆಕ್ಸೆಸರೀಸ್ ನಲ್ಲಿ ತಗೊಂಡು ಇದನ್ನ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಈ ಒಂದು ಓವರ್ ಏನಿದೆ ಇದ್ರಲ್ಲಿ ನಮಗೆ ತುಂಬಾ ಚೆನ್ನಾಗಿರುವಂತ ಒಂದು ವ್ಯೂ ಸಿಗುತ್ತೆ. ಸೊ ಯೂಶಲಿ ಆಟೋದಲ್ಲಿ ಇಲ್ಲೆಲ್ಲಾದ್ರೂ ಇಟ್ಟಿರ್ತಾರೆ, ಅದನ್ನ ಒಳಗೂ ಇಡ್ತಾರೆ, ಹೊರಗಡೆ ಎಲ್ಲ ಇಡ್ತಾರೆ. ಸೊ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರುವಂತ ವಿಷಯ ಅಲ್ಲ. ಅದನ್ನ ಆಕ್ಚುಲಿ ಗವರ್ಮೆಂಟ್ ಕೂಡ ಅದನ್ನ ಇದ್ ಮಾಡ್ಬೇಕು. ಬಟ್ ಅದು ಗವರ್ಮೆಂಟ್ ಕೂಡ ಅಷ್ಟು ಗಮನ ಹರಿಸ್ತಾ ಇಲ್ಲ. ಬಟ್ ಇದ್ರಲ್ಲಿ ನಮಗೆ ಸೈಡ್ ಅಲ್ಲಿ ಇಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿರುವಂತ ಒಂದು ಓವರ್ ಕೂಡ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅದು ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಈ ಒಂದು ಹ್ಯಾಂಡಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯಾಂಡಲ್ ಕೂಡ ನೀಟ್ ಆಗಿದೆ. ನಮಗೆ ಟಾಪ್ ಸ್ಪೀಡ್ ನಮಗೆ ಇದ್ರಲ್ಲಿ 60 ಕಿಲೋಮೀಟರ್ ಟಾಪ್ ಸ್ಪೀಡ್ ನಮಗೆ ಒಂದು ಆಟೋ ಕೊಡುತ್ತೆ. ಇಲ್ಲಿ ರಿವರ್ಸ್, ನ್ಯೂಟ್ರಲ್, ಡ್ರೈವ್ 3 ಮೋಡ್ ನಮಗೆ ಇದರಲ್ಲಿದೆ. ಕೀ ಇದಲ್ಲಿ ಇಟ್ಟು ಲೈಟ್ ನಾನು ತೋರಿಸ್ತಿದೆ. ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ನಿಮ್ಮ ಫೋನ್ ಎಲ್ಲ ಇಡಬಹುದು, ಇಲ್ಲಿ ಫೋನ್ ಎಲ್ಲ ಇಡಬಹುದು ನೀವು. ಅಂಡ್ ಇಲ್ಲಿ ನಮಗೆ ಡಿಜಿಟಲ್ ಆಗಿರುವಂತ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನಮಗೆ ಈ ಒಂದು ಆಟೋದಲ್ಲಿ ಸಿಗ್ತಾ ಇದೆ. ಸೊ ಒಂದು ಇಲ್ಲಿ ಡೋರ್ ಸಿಗುತ್ತೆ. ಸೊ ಡೋರ್ ಅಲ್ಲಿ ನಮಗೆ ಆಕ್ಚುಲಿ ತುಂಬಾ ಸ್ಪೇಸ್ ಇದೆ. ಈ ಒಂದು ಆಟೋದಲ್ಲಿ ಕೂರುವಾಗ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟಿದೆ ಅಂತ. ಇಷ್ಟೊಂದು ಅಗಲವಾಗಿರುವಂತ ಒಂದು ಸ್ಪೇಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ. ಇದರ IP67 ರೇಟಿಂಗ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಮಳೆ ಎಲ್ಲ ಬಂದಾಗ ನಿಮಗೆ ಅಂತಹ ಪ್ರಾಬ್ಲಮ್ ಏನಾಗಲ್ಲ. ಇದ್ರ ವಾಟರ್ ಪ್ರೂಫ್ ಅಂತ ಹೇಳ್ಬೋದು ಬೇಕಾದ್ರೆ ಇದನ್ನ. ಅಂತ ಒಂದು ಫೀಚರ್ ಸಿಗ್ತಾ ಇದೆ ನಮಗೆ. ರಿಯರ್ ಅಲ್ಲೂ ಫ್ರಂಟ್ ಅಲ್ಲಿ ಎರಡರಲ್ಲೂ ಕೂಡ ಡ್ರಮ್ ಬ್ರೇಕೆ ಸಿಗ್ತಾ ಇದೆ. ಬಟ್ ಇದು ಹೋಗುವಂತ 60 ಕಿಲೋಮೀಟರ್ ನ ಒಂದು ಸ್ಪೀಡ್ಗೆ ಡ್ರಮ್ ಬ್ರೇಕೆ ಬೇಕಾದಷ್ಟಾಯ್ತು. ಸೊ ಇಷ್ಟೆಲ್ಲ ಫೀಚರ್ ಇರುವಂತ ಒಂದು ಆಟೋ ಪ್ರೈಸ್ ಬಗ್ಗೆ ಮಾತಾಡಿದ್ರೆ 3,58,999 ರೂಪಾಯಿ ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ನಾನು ಅವಾಗಲೇ ಹೇಳ್ದಂಗೆ ಇನ್ನೊಂದು ವೇರಿಯಂಟ್ ಕೂಡ ಇದೆ. ನಾನು ಹೇಳೋದು ನೀವೇನಾದ್ರೂ ಒಂದು ಆಟೋ ಹುಡುಕ್ತಾ ಇದ್ರೆ, ನಿಮಗೆ ಬ್ಯಾಂಗ್ಳೂರಲ್ಲಿ ಆಗ್ಲಿ ಅಥವಾ ನಿಮ್ಮ ಊರ್ ಕಡೆ ಆಗ್ಲಿ ಒಂದೊಳ್ಳೆ ರೇಂಜ್ ಕೊಡುವಂತ ಒಂದು ಆಟೋ ಎಲೆಕ್ಟ್ರಿಕ್ ಹುಡುಕ್ತಾ ಇದ್ರೆ ಖಂಡಿತ ನೀವು ಇದನ್ನ ಟೆಸ್ಟ್ ಡ್ರೈವ್ ಮಾಡಬಹುದು. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ 200 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 11.7 ಕಿಲೋವ್ಯಾಟ್ ಅವರ್ ಒಂದು ಬ್ಯಾಟರಿ ನಮಗೆ ಇದರಲ್ಲಿದೆ. ಅಂಡ್ ಅದಷ್ಟೆಲ್ಲ ಸಿಗುವಂತ ಒಂದು ಆಟೋ ಸಿಗುವಾಗ ಯಾಕೆ ನೀವು ಇದನ್ನ ಟೆಸ್ಟ್ ಡ್ರೈವ್ ಮಾಡಿ ಬೇರೆ ಆಟೋಗಳೆಲ್ಲ ತಗೊಳ್ಳೋದಕ್ಕಿಂತ ಇದನ್ನ ಯಾಕೆ ಸ್ವಲ್ಪ ತಗೊಳ್ಳೋಕೆ ಟ್ರೈ ಮಾಡಬಹುದು. ಯಾಕಂದ್ರೆ ನಿಮಗೂ ತುಂಬಾ ಫೀಚರ್ಸ್ ಎಲ್ಲ ಸಿಗುತ್ತೆ, ಓಡಿಸೋಕು ತುಂಬಾ ಖುಷಿ ಆಗುತ್ತೆ. ಅಂಡ್ ಹಿಂದ್ಗಡೆ ಕೂರೋರಿಗೆ ಕಂಫರ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ಥೈ ಸಪೋರ್ಟ್
ಆಟೋದಲ್ಲೆಲ್ಲ ಥೈ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪು, ಆ ಲೆಗ್ ರೂಮ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಬಟ್ ಇದ್ರಲ್ಲಿ ನಮಗೆ ಲೆಗ್ ರೂಮ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂಡ್ ಸೇಫ್ಟಿಗೆ ಆಡ್ ಆನ್ ಆಗೋದಕ್ಕೆ ನಮಗೆ ಇಲ್ಲಿ ಡೋರ್ಗಳು ಕೂಡ 2 ಕಡೆ ಸಿಗುತ್ತೆ. ಸೊ ಇದಿಷ್ಟು ಹೊಸ ಮಹೇಂದ್ರ ಊಡೋ ಬಗ್ಗೆ. ನಿಮಗೆ ಈ ಒಂದು ಆಟೋ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.